ವಾಮಾಚಾರ ವಿಚಾರಕ್ಕೆ ಎರಡು ಕುಟುಂಬಗಳ ನಡುವೆ ಹೊಡೆದಾಟ ಮಾಡಿಕೊಂಡಿರುವ ಘಟನೆ ರಾಯಬಾಗ ತಾಲೂಕಿನ ಕಂಕಣವಾಡಿಯಲ್ಲಿ ನಡೆದಿದೆ. ಈಗಿನ ತಂತ್ರಜ್ಞಾನ ಯುಗದಲ್ಲೂ ಕೂಡ ವಾಮಾಚಾರ ಇನ್ನೂ ಜೀವಂತವಾಗಿದೆ ಎಂಬ ಅನುಮಾನ ಮೂಡುತ್ತಿದೆ. ಹೌದು ವೀಕ್ಷಕರೇ, ವಾಮಾಚಾರ ವಿಚಾರಕ್ಕಾಗಿ ಎರಡು ಕುಟುಂಬಗಳ ನಡುವೆ ಹೊಡೆದಾಡಿಕೊಂಡಿರುವ ಘಟನೆ ರಾಯಬಾಗ ತಾಲೂಕಿನ ಕಂಕಣವಾಡಿ ಪಟ್ಟಣದ ಲಕ್ಷ್ಮೀ ತೋಟದಲ್ಲಿ ಅಮಾವಾಸ್ಯೆ ದಿನದಂದು ತಮ್ಮ ಜಮೀನಿನಲ್ಲಿ ವಾಮಾಚಾರ ಮಾಡಿ ಇಡೋದನ್ನು ನೋಡಿದ್ದೇನೆ ಎಂದು ಕುಟುಂಬಸ್ಥರು ಹೊಡೆದಾಡಿಕೊಂಡಿದ್ದಾರೆ. ಊರಿನ ಹಿರಿಯರು ಕೂಡಿಸಿ ಪಂಚಾಯಿತಿ ಮಾಡಬೇಕೆಂದುಕೊಂಡಿದ್ದ ಯಲ್ಲಪ್ಪ ಭೀಮಪ್ಪ ಅರಭಾವಿ ಕುಟುಂಬಸ್ಥರು ಹೇಳಿದಾಗ ಅಷ್ಟರಲ್ಲಿ ಏಕಾಏಕಿ ಶುಕ್ರವಾರ ಬೆಳಗ್ಗೆ 8ಕ್ಕೆ ನಾಗಪ್ಪ ರಾಮಪ್ಪ ಅರಭಾವಿ ಎಂಬ ಕುಟುಂಬಸ್ಥರು 6 ಜನ ಕಾರದ ಪುಡಿ ದೊಣ್ಣೆ ಕೊಡಲಿಯಿಂದ ಹಲ್ಲೆ ಮಾಡಿದ್ದಾರೆ. ಗಾಯಾಳುಗಳಾದ ಯಲ್ಲಪ್ಪ ಕಾಣವ ಸಿದ್ದಪ್ಪ ಅವರ ತಲೆ ಹಾಗೂ ಕೈಕಾಲುಗಳಿಗೆ ಪೆಟ್ಟಾಗಿದ್ದು ಸದ್ಯ ಗೋಕಾಕ್ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಏನು ಸ್ವಲ್ಪ ಬಡದಾಟ ಆಗಿದ್ರಿ? ಹಾಂ ರೀ. ನಮ್ಮ ಹೊಲ್ದಾಗ ಮಡಿಗೆ ಮಾಡಿ ಆಯ್ತಾ ಬೇರೆ ಆಯ್ತಾರ ಮಾಸ ಹೋಯ್ತಾರೆ. ಒಂದು ತಿಂಗಳಿಂದ ಹಾಂ ರೀ. ಕಂಡ ತಂದಿರ್ತೀವಿ. ಹಾಂ ರೀ. ಕಂಡ ಆಯ್ತಾರ ನಮಾಸಿ ಕಂಡ ಸೌಸೆ ಬಂದ ಮುಂದಿನ ನಮಾಸಿ ನಾವು ಕಾಲ ಹಳ್ಕೊತ್ ಕೂತಿದ್ವಲ್ಲ. ಹಾಂ ರೀ. ರಾತ್ರಿ 10 ಗಂಟೆಗೆ 5 ನಿಮಿಷ ಕಡಿಮೆ ಇತ್ತು. ಓದಿ ಇಡಾಕಿತ್ತಾರ್ರಿ. ಬೆಣ್ಣ ಆಯ್ತು ಹಿಡಿದ ಬೆಣ್ಣ ತಾನ ಪಡಬಾರ ಓಡಿ ಹೋದ್ರು. ಹಾಂ ರೀ. ಓಡಿ ಸುಳಿ ಮಗನ ಹಂಗ ಅಡ್ಸಿ ಮಗ ನಾನು ಬೇದ್ರಿ. ನೀವು ಬೇದ್ರಿ ಅವ್ರನ್ನ? ಬೇದ್ರಿ ಅವರು. ಹಾಂ ಹಾಂ ರೀ. ಅಂತ ವಾದ್ರು ಒಂದು 5-6 ದಿವಸ ಬಿಟ್ರು ಅವ್ರು. ಬೇರೆ ಮಂಗಳವಾರ ದಿವಸ 10 ಗಂಟೆದಾಗಿತ್ತು. ಹಾಂ ರೀ. ಮತ್ತು ನೀನು ಶುಕ್ರವಾರ ದಿವಸ ಈಗ ಬಂದ ಹುಡಿ ಬಂದವ್ರನ್ನ ನನ್ನ ಹುಡುಗಿಲೇ ನಾನು ಬಿಡೋದ್ರೆ ತೆಲಿಗೆ ಬಡದ್ರಿ? ಇಲ್ಲಿ ತಲೆಗೆ ಬಿಡದಾರ ನೋಡ್ರಿ. ಇಲ್ಲಿ ಬಿಡೋದ್ರೆ. ಹಾಂ ರೀ. ಇಲ್ಲಿ ಬಿಡೋದ್ರೆ. ಎಷ್ಟು ಮಂದಿ ಬಂದಿರ್ರಿ ಅವರು? ಅವ್ರು 6 ಮಂದಿ 3 ಮಂದಿ ಹೆಂಗಸರು ಇದ್ದಾರ್ರಿ. ಹಾಂ ರೀ. ಒಂದು 3 ಮಂದಿ ಹೆಂಗಸರು ಇದ್ದರು. ಹಾಂ ರೀ. ಅಂತ ಹುಡುಗರು ಒಂದು 2-3 ಇದ್ದು. ನಾವು ಮುಂದೆ ಟೈಮ್ ಎಷ್ಟಾಗಿದ್ರಾಗ? 8 ಆಗಿದ್ರಲ್ಲ. ಮುಂಜಾನೆ 8 ರಾತ್ರಿ 8? ಮುಂಜಾನೆ ಅಂತ್ರಿ. ಮುಂಜಾನೆ 8 ಗಂಟೆಗೆ ಅಂದ್ರೆ ನಿಮ್ಮ ಮನೆಗೆ ಬಂದರು? 8 ಗಂಟೆದಾಗ ನಾವು ದನಗಳು ಅಂಡಿ ಪಂಡಿ ತೆಗಿಯೋದಾಗ ಹಾಂ ರೀ. ಅಟ್ ದನಗಳ ಸಾವಿರ ಮಾಡ್ಬೋದು ನೋಡಿದ್ರೆ ಏಕದಮ್ ಬೋಲರ್ ಆಗತ್ತೆ. ಮನೆ ಮುಂದೆ ತೊಗೊಂಡ್ರೆ. ಹಾಂ ರೀ. ಬೋಲರ್ ಐತಿ ಅವ್ರದ್ದು. ಬೋಲೋರ ಗಾಡಿ ಐತೆ ಅವ್ರದ್ದು? ಬೋಲರ್ ಐತಿ ರೀ. ಹಾಂ. ಬೋಲರ್ ಐತೆ. ಬೋಲರ್ದಾಗ ಬಡಿ ತೊಗೊಂಡ್ರೆ ಬಡ ಬಂದವ್ರ ಮನೆ ತೊಗೊಂಡ್ರೆ ನಾವು ಬಡನಾಗ ಕಡ್ದ್ರಿ. ಹಾಂ ರೀ. 2-3 ಗಂಟೆ ಹುಡುಗರು ಜಾಗ ಕುಂತ ನಾವು ಬೆಟ್ಟು ಓಡಿದ. ಹ್ಞೂ ರೀ. ಬೆಟ್ಟು ಓಡಿದ್ರು ನಾವು ತಲೆ ಬಡ್ದು ನಾವು ದಳಗಾಲ ಬಿದ್ದು ನಮಗೆ ಕೈಗೆ ಬಡಿದ್ರು. ಇಲ್ಲಿ ಎಷ್ಟು ಮಂದಿ ಇದ್ರಿ ನೀವು ಮನ್ಯಾಗ? 3 ಮಂದಿ ಇರಲ್ಲ ನಾವು. ನೀವು ಮನ್ಯಾಗ ಅಪ್ಪ ಮಗಳ ಮಗ? ಇಬ್ಬರ ಮಗಳೇ ಇಲ್ಲ. ಹಾಂ ರೀ. ನನ್ನ ಹೆಂಡ್ತಿ ನನ್ನ ಮಗ 3 ಮಂದಿ ಇದಾರೆ ಮನ್ಯಾಗ ರೀ? 3 ಮಂದಿ ನಾವು. ಅವ್ರು ಬಂದರು 6 ಮಂದಿ? ಅವ್ರು ಬಂದ್ರೆ 6-7 ಮಂದಿ ಬಂದಾರೆ ಅವ್ರು. ಹಾಂ ಹಾಂ. ಬಂದವ್ರನ್ನ ಏಕದಮ್ಮ ಖಾರ ಹೋದ್ರಿ. ಖಾರ ಹೋದ್ರು? ಖಾರ ಹೋದವ್ರನ್ನ ಬಿಡಕ್ಕೆ ಚಾಲು ಮಾಡಿದ್ರು. ನನ್ನ ಬಡವರು ಅವ್ನ ಕಳೆದ್ರು. ಹ್ಞೂ ರೀ. ಹಾಗೆ ಬಡಿಗೆ ಬಡವನ್ನ ಕೈ ಮುರಿದ್ರು. ನಂಡಿ ಮೇಲೆ ಬಡಿದ್ರು. ಹ್ಞೂ ರೀ. ಏನು ತುರ್ಬ ಹಿಡಿದು ಯಾರು ಹೋದ್ರು. ಅವ್ರನ್ನ ಕೇಳೋರ ಯಾರು? 5-6 ಮಂದಿ ಅವ್ರ. ನಾವು 3 ಮಂದಿ. ನೀವು 3 ಮಂದಿ ತೋಟದಾಗ ಮನೆ ನಿಮ್ಮದ? ತೋಟದಾಗ ಬಂದೀವಿ. ಅವರು ಏಕದಮ್ಮ ಬಂದವ್ರನ್ನ ಅದು ತೋಟದಾಗ ಐತೆ ಬಿಡ್ರಿ. ಅವ್ರ ಊರ ಚಿಗರಿ ಅಂತ ಒಂದು ಮನೆ. ಹ್ಞೂ ರೀ. ಅಲ್ಲಿ ಬೋಲರ್ದಾವ. ಅಲ್ಲಿ ಬೇರೆ ಏನೋ ಅಲ್ಲಿ ಇರ್ತಾವ. ಏಕದಮ್ಮ ಅಲ್ಲಿ ಬಂದಾರ. ಹಾಂ ಹಾಂ. ಅಲ್ಲಿಂದ್ರ ಬಂದು ಇಲ್ಲಿ ಬಂದು ಬರ್ತಾರೆ. ಇಲ್ಲಿ ಬುಲೋರ ತೊಗೊಂಬಂದ ಖಾರ ತೊಗೊಂಬಂದು ನಿಮಗೆ ಕನ್ನ ಊದ ಬಡಿದ್ರು. ನೀವು ಕೇಳಿದ ಅಟ್ಟದ ಹೊಲದಾಗ? ಹಾಂ ಕೇಳಿದಟ್ಟಾಗೆ ಹೇಳ್ರಿ. ಕೇಳಿದಟ್ಟದೆ ಹಾಂ. ಮುಂದೆ ತೆಳಗೆ ಒಂದು ನಮ್ಮ ಹೊಲ್ದಾಗ ಹಾದಿ ಐತಿ. ಹಾಂ ರೀ. ಆ ಹಾದಿ ಸಲುವಾಗಿ ಹಾದಿ ನಮ್ಮಲ್ಲಿ ಐತೆ ಅಂತ ನಾವು ಅಂತೀವಿ. ನಮ್ಮಲ್ಲಿ ಮಕ್ಕಳು ನಮ್ಮಲ್ಲಿ ಆಗಿಲ್ಲ. ನಾವು ಕಡಿಯಾಕೈತ್ರ ಆಗಿಬಿಡ್ತಲ್ಲ ನಮ್ಮನ್ನ. ಬಡ್ಡಿದ ನಮ್ಮ ಕೂಡ ಜಗಳ ಇದ್ರು ಅವ್ರು. ಹಾಂ ಹಾಂ. ಕಬ್ಬು ಕಡಿಯಾಕೈತಿ ಅಂದ್ರೆ ಹಾದಿ ಬಂದ್ ಮಾಡ್ತಾರೆ. ಆಯ್ತು. ಹಂಗೆ ಹೋಗ್ತಿರೋ ಮಕ್ಕಳ. ಹಾಂ. ಹಿಂಗೆಲ್ಲ ಹೇಳಿ ನಮ್ಮ ಹೊಟ್ಟೆ ಭಾಳ. ಹಾಂ. ಏನು ಕೆಲಸ ಮಾಡ್ತಾರೆ ಬೆಂಗಳೂರಾಗ? ಡೆಲಿವರಿ ಡಾಟ್ ಕೆಲಸ ಮಾಡ್ತೀನಿ ಸರ್. ಆಸ್ಪತ್ರೆದಾಗ? ಹಾಂ, ಆಸ್ಪತ್ರೆ ಅಲ್ಲ, ಡೆಲಿವರಿ ಕೊರಿಯರ್ ಅಲ್ಲಿ ಕೆಲಸ ಮಾಡ್ತೀನಿ. ಒಳ್ಳೆ ನನ್ನ ಮೇಲೆ ಕೇಸ್ ಮಾಡ್ಯಾರ. ನಾ ಈಗ ಮನ್ಯಾಗ ಇಲ್ಲ ರೀ. ನಾವು ಅಲ್ಲಿ ಡ್ಯೂಟಿ ಮ್ಯಾಗ ಇದ್ರೆ ರಿಪೋರ್ಟ್ ಕೊಡ್ತೀನಿ. ಬೇಕಂದ್ರೆ ಡ್ಯೂಟಿ ಮ್ಯಾಗ ಇದ್ದರೆ ಹಾಜರಾತಿ ಕೊಡ್ತಾರೆ. ರಿಪೋರ್ಟ್ ಕೊಡ್ತಾರೆ. ನಿಮ್ಮ ಮ್ಯಾಗ ಕೇಸ್ ಮಾಡ್ಯಾರ? ನನ್ನ ಮ್ಯಾಗ ಕೇಸ್ ಮಾಡ್ಯಾರ. ವಾಪಸ್ ಕ್ರಾಸ್ ಕೇಸ್ ಮಾಡ್ಯಾರ? ಹಾಂ, ಕೇಸ್ ಮಾಡ್ಯಾರ. ಮಾಡಿ ಯಾವುದ್ರದ ಡ್ಯೂಟಿ ಮಾಡ್ತಾರೆ ನೀವು? ಡೆಲಿವರಿ.com. ಹಾಂ, ಪೋಸ್ಟ್. ಏನು ಮಾಡತ್ತಿದ್ರಿ ನೀವು ರೀ? ಹರಿವತ್ತ ಅವ್ರು ಜಗಳಕ್ಕೆ ಬಂದಾಗ ರೀ? ನಾವು ಅಡುಗೆ ಮಾಡತ್ತಿದ್ರಿ. ಹಾಂ. ಕೂಲರ್ ತಂದ್ರಿ. ಅವ್ರು ಏಕದಮ್ಮ ಬಡಿಗೆ ಕೊಡ್ಲಿ ತೊಗೊಂಡು ಬಂದು ಬಿಡದ್ರಿ. ಅವ್ರು ದೊಡ್ಡ ಗಾಡಿನ ತೊಗೊಂಬಂದ್ರನ್ರಿ? ಹ್ಞೂ ರೀ. ದೊಡ್ಡ ಗಾಡಿ ತೊಗೊಂಬಂದವ್ರನ್ನ ಒಟ್ಟು ಬಡಿಯಾಕ ಶುರು ಮಾಡ್ರಿ. ಅವ್ರು ಬಂದವ್ರನ್ನ ರೀ.
ಯಾರ್ಯಾರು ಬಂದಿರ್ರಿ? ಅವ್ರು ನಾಗ್ಯ ಬಂದಿದ್ರಿ, ಹನಿಮಾ ಬಂದಿದ್ರಿ, ರಾಮ್ಯ ಬಂದಿದ್ರಿ, ಹಾಂ ರೀ. ಚೀನಿ ಬಂದಿಡ್ರಿ, ಹಾಂ ಹಾಂ ರೀ. ಆಕಿರಿ ಅವ್ರ ಸುಸ್ತರಿ 2 ಮಂದಿ ಬಂದಿರ್ರಿ. ಹಾಂ ರೀ. ಬಂದ ನಮ್ಮನ್ನ ಒಟ್ಟು ಎಲ್ಲಾರನು ಬಡಿಯಾಕತ್ತಾರ್ರಿ ಅವ್ರು. ಹಾಂ ರೀ. ಜೋಡ್ನಾಗಳು ಏನು ತೊಗೊಂಬಂದಿರ್ರಿ? ಕ್ವಾಟ್ಲಿ, ಬಡಿಗಿ, ಹಾಂ ರೀ. ಖಾರ, ಕಾರನ್ನ ತೊಗೊಂಬಂದಿರ್ರಿ? ಹ್ಞೂ ರೀ. ಹಾಂ ಹಾಂ. ಎಲ್ಲಾರು ತಗೊಂಡ್ ಬಂದ ಎಲ್ಲ ನಮ್ಮನ್ನ ಬಿಡದಾರ್ರಿ. ಹಾಂ ರೀ. ನೀವು ಮನ್ಯಾಗ ಎಷ್ಟು ಮಂದಿ ಇದ್ರಿ ಆಗ? ನಾವು 3 ಮಂದಿ ಇದ್ದು ರೀ ಒಟ್ಟು. 3 ಮಂದಿ ಇದ್ರಿ, ಅವ್ರು 8 ಮಂದಿ ಎಲ್ಲ ಬಂದು ಬಿಡದ್ರಿ? ಒಟ್ಟು ಬುಲ್ಲೋರ್ದಾಗ ಒಟ್ಟು ಅವ್ರ ಮಕ್ಕಳ ಎಲ್ಲಾರು ಬಂದಿರ್ರಿ ಅವ್ರು. ಹಾಂ ರೀ. ಎಲ್ಲಾರು ಬಂದಾಗ ಕ್ವಾಡ್ಲಿ, ಬಡಿಗಿ ತೊಗೊಂಡು ಎಲ್ಲಾರು ಬಂದು ಬಿಡದಾರ್ರಿ ನಮಗೆ. ಒಟ್ರಿ ನೀವು ಅವ್ರಿಗೇನು ಅಂದಿರೇನು ರೀ? ನಮಗೆ ಅವ್ರಿಗೇನು ಅಂದಿಲ್ರಿ, ಏಕಂದ್ರೆ ಬಂದ ಬಡಿಯಾಕ ಶುರು ಮಾಡ್ರಿ ಅವ್ರು. ಹಾಂ ರೀ. ಹ್ಞೂ ರೀ. ಈಗ ನಿಮ್ಮ ಮಗ ಇಲ್ದಾನ ರೀ? ನನ್ನ ಮಗ ದವಾಖಾನ್ಯಾಗ ಅದಾನ. ಅವ ಅಲ್ಲಿ ಒಳಗದಾನ ರೀ? ಅದು ಅವಾಗೂ ತಲೆಗೆ ಪೆಟ್ಟೈತಿದ್ರಿ. ಹಾಂ ಹಾಂ. ನಮ್ಮ ಅಜ್ಜಾಗೂ ಪೆಟ್ಟೈತಿದ್, ಕ್ವಾಡ್ಲಿಲೆ ಕಡ್ದಾರ್ರಿ ನಮ್ಮ ಮಗನ್ ರೀ. ಹಾಂ ರೀ. ಅವ್ರು ಕಚ್ಚಾಗೈತ್ರಿ? ಕಚ್ಚಾಗೈತ್ರಿ, ಕಿವಿ ಗಾಡಿಗೆ ಬಡ್ದಾರ್ರಿ, ಕ್ವಾಡ್ಲಿಲೇನ ಕಡ್ದಾರ್ರಿ. ಹಾಂ. ನಮ್ಗೆ ಬಡಗಿಲೇನ ಬಂದು ನಮ್ಮನ್ನ ಬಡ್ದಾರ್ರಿ. ಹಾಂ. ನಿಮ್ದು ಕೈ ಮುರಿದೈತೇನ್ರಿ ಈಗ? ಮುರಿದೈತ್ರಿ, ಹ್ಞೂ. ಕೈ ಮುರಿದ ಅಪ್ಪಸಿ ಆಗೈತ್ರಿ. ಹಾಂ. ಎಡ್ಡು ಎಲ್ಲ ಮುರಿದಾವ್ರಿ. ಹಾಂ. ಹ್ಞೂ. ಏನಾಗೈತ್ರಿ ಅದ? ಬಡ್ದಾರ ಎಲ್ರಿ ಮನೆ ಬಂದ ಬಡ್ದಾರ್ರಿ? ಮನೆ ಬಂದ ಬಡ್ದಾರ ನಮ್ಮ ಅಂತವ್ರು. ನಿಮ್ಮ ಅಂತವ್ರು ಅಲ್ಲೇ ಮನೆ ಬಾಜುದಾಗ ಅದಾರ ಒಂದು ದೂರದಾರ? ಅಲ್ಲೇ ಸೆನೆಕ್ ಅದಾರ. ಹಾಂ ಹಾಂ. ಗಾಡಿ ತೊಗೊಂಬಂದ್ರು? ಹಾಂ, ಬುಲೋರ್ ತೊಗೊಂಬಂದ್ರೆ ಹ್ಞೂ. ಬುಲೋರ್ ತೊಗೊಂಬಂದ್ರೆ ಅವ್ರ ಮನೆ ಕ್ವಾಡ್ಲಿ ಹ್ಞೂ. ಎಲ್ಲ ತೊಗೊಂಬಂದ್ರೆ ಖಾರ. ಹಾಂ. ಇದು ಈಗ ಕೈಗೆ ಹತ್ತಿದ್ದು ಕೊಡ್ಲೇನೋ ಏನು? ಕ್ವಾಡ್ಲಿಲೆ ಕಡ್ದಾರ. ಕೊಡ್ಲಿಲ್ಲ ಕಡ್ದರು? ತೆಲಿಗೂ ಬೇಡದೈತೆ? ಇಲ್ಲೂ ಕಿವಿಗಿರಿ ಕ್ವಾಡ್ಲಿಲೆ ಕಡ್ದಾರ. ಕಚ್ಚಾಗೈತೆ ಎಲ್ಲಿಯೂ? ಕಚ್ಚ ಹೊಲಿಗೆ ಇದ್ದಾರ ಇದ್ದಾರೆ, ಕಿವಿಗೆ ಇದ್ದವ್ರು ಮತ್ತು. ಹಾಂ. ಮನೆ ತಗೊಂಡು ಬಂದರು? ಹಾಂ, ಮನೆಗೆ ಬಂದಿರಿ. ಎರಡೈದು ಟೈಮ್ ಯಾವಾಗ? 8 ಆಗಿತ್ತು ನೋಡಿ. 8 ಗಂಟೆಗೆ ಬಂದು ಕಿಶಿಂದ ಬಡಿಯಾಕ ಚಲೋ ಮಾಡ್ರಿ ಒಟ್ಟು. ಏನು ಅಂದಿರಿ ಏನೋ ಅವ್ರಿಗೆ ನೀವು ಮೊದಲ? ಮೊದಲು ಈಗ 2 ಅಮಾವಾಸ್ಯೆ ದಿವಸ ರೀ ನಮ್ಮ ಅಪ್ಪ ಅವ್ರಿಗೆ ನಮ್ಮ ಹೊಲ್ದಾಗ ಹೋಗಿದ್ದಾರೆ ರೀ. ಹಾಂ. ಹೋಗಿ ಮಡಿಕೆ ಮಾಡತ್ತಿರ ಇಡಾಕ್ ಹೋಗಿರ್ರಿ. ಅವ್ರು ಹಿಡಿದ ಅವ್ರ ಮನೆ ಕಟ್ಟಿ ಹೋಗಿ ಯಾರು ಬಂದಿರಿ ನಮ್ಮ ಹೊಲ ಕೇಳನ್ರಿ. ಒಂದು 2 ನಿಮಿಷ ಬಿಟ್ಟು ಬಂದವ್ರಿ. ಮಾಡ್ಕಿ ಮಾಡಿ ಇಡಾತಾರ ತಂದು ಕೇಳಿದ ಸಲುವಾಗಿ ನಮ್ಮನೆ ಬಡ್ದ್ರು ನಿಮ್ಮನ್ನ? 2-3 ದಿವಸ ಬಿಟ್ರಿ. ಹಾಂ. 2-3 ದಿವ್ಸ ಬಿಟ್ಟು ಅಮಾವಾಸ್ಯೆ ಆದ 2-3 ದಿವ್ಸ ಬಿಟ್ಟು ಬಡ್ದ್ರು. ಎಷ್ಟು ಮಂದಿ ಬಂದ್ರಪ್ಪ ಅವರು? 6 ಮಂದಿ ಆಗ್ತಾರೆ. ಇದಕ್ಕೆ ಈಗ ಐತಿದ್ದು ಕೊಡ್ಲಿ ನಿನಗೆ? ಇಲ್ಲೇ ಕೊಡ್ಲೇರಿ, ಇಲ್ಲೂ ಕೊಡ್ಲಿಲ್ಲ. ಈ ಪ್ರಕರಣ ರಾಯಬಾಗ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಶಶಿಧರ್ ಕೋಕಟ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ.